ದಾರಿ ತಪ್ಪಿದರೆ ಅನ್ನೋ ಮಾತನ್ನ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕಿನ್ನ ನೋವು, ಇದಕ್ಕಿನ್ನ ದುಃಖ, ಇದಕ್ಕಿನ್ನ ಮಾನವೀಯತೆಗೆ ಇದು ಹೆಣ್ಮಕ್ಳು ಮಾತ್ರ ಅಲ್ಲ, ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇವತ್ತು ನಾನು ತಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ, ಈ ಕಾವೇರಿ ಭೂಮಿಯಿಂದ ಕೇಳ್ತಾ ಇದ್ದೇನೆ, ಈ ಮಲೆನಾಡಿಗೆ ನಾನು ಕೇಳ್ತಾ ಇದ್ದೇನೆ, ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಕ್ಷಮಾಪಣೆ ಕೇಳಿದ್ರೆ ನಾನು ಮುಂದೆ ನಿಂತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಈ ಕ್ಷೇತ್ರಕ್ಕೆ ಅವರು ಬರ್ತಿದ್ದಾರೆ, ಇಂಥವ್ರ ಇಂಡಿಯಲ್ಲಿ ನೀವು ಇಟ್ಕೊಳ್ಳಕ್ಕೆ ಪ್ರಶ್ನೆ ನಿಮ್ಮ ವೈಯಕ್ತಿಕವಾದ ವಿಚಾರ ಏನಿಟ್ಕೊಳ್ಳಿ, ನಾನು ಚರ್ಚೆ ಮಾಡಲಿಕ್ಕೆ ನನ್ನ ತಾಯಿಲ್ಲ. ನನ್ನ ತಾಯಿಯಂದಿರು ಬದುಕನ್ನು ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ, ಆ ತಾಯಿಯಂದಿರು ಯಾರು ಹಾಸ್ಕೊಂಡಿರ್ಬಾರ್ದು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಟ್ಟು ನಾವಿಬ್ಬರು ಸೇರಿ ಮನೆಯನ್ನು ಬೆಳೆಸಬೇಕು ಅಂತ ಇವತ್ತು ಈ ಜ್ಯೋತಿ ಬೆಳೆದು ನಾವು ಏಕೆ ಬೆಳೆದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂದರ ಸಂಪದ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ. ತಮ್ಮೆಲ್ಲರ ಮನೆ ಬೆಳಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯವಂತರಾಗಲಿ, ಜ್ಞಾನವಂತರಾಗಲಿ ಅಂತೇಳಿ ಈ ಜ್ಯೋತಿನ ನಾವು ಬೆಳೆಸಿದ್ದೇವೆ. ಹಾಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರು 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾರೆ ನಿಮಗೆ ಉಚಿತವಾಗಿ ಸಿಗಬೇಕು ಅಂತ ಹೇಳಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನ ನಾವು ತೆಗೆದುಕೊಂಡಿದ್ದೇವೆ. ಹೆಣ್ಮಕ್ಕಳ ಬದುಕು ಹಸನಾಗಬೇಕು. ನಾನು ನನ್ನ ಪೇಪರ್ ನೋಡಿದೆ, 98% 99% ಒಂದು ಹುಡುಗ. ಆ ತಾಯಿ ಹೇಳ್ತಾಳೆ, ನನಗೆ ಬಂದಂತ ಹಣದಿಂದ 7,000 ರೂಪಾಯಿ ಬಂದಿದ್ದ ಹಣದಿಂದ ಈ ನನ್ನ ಮಗನಿಗೆ ಒಂದು ಉತ್ತಮವಾದಂತ ವಿದ್ಯಾಭ್ಯಾಸವನ್ನು ಕೊಟ್ಟು ನಾನು ಓದಿಸಿ ಅಂತ ಹೇಳ್ತಾನೆ. ಮನೆ ಹಬ್ಬದ ದಿನ ನೀವು ನೋಡಿದ್ರಿ, ಒಂದು ತಾಯಿ ಫ್ರಿಡ್ಜ್ ತೆಗೆದುಕೊಂಡು, ಒಂದು ಕಡೆ ಟಿವಿ ತೆಗೆದುಕೊಂಡು, ಒಂದು ಫ್ರಿಡ್ಜ್, ಒಂದು ತಾಯಿ ಟಿವಿ ತೆಗೆದುಕೊಂಡು ಅದಕ್ಕೆ ಪೂಜೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ 7,000 ರೂಪಾಯಿ ಕೊಡ್ತಾ ಇದ್ದಪ್ಪ, ನನಗೆ ಫ್ರಿಡ್ಜ್ ತೆಗೆದುಕೊಂಡು ಅದಕ್ಕೆ ಹಬ್ಬದ ದಿನ ಪೂಜೆ ಮಾಡ್ತಾರೆ ಅಂತ ಚಿಂತವನ್ನು ತಾವೆಲ್ಲ ನೋಡ್ತಾರೆ. ಹಿಂಗೆ ಬದುಕನ್ನ ಬದಲಾವಣೆ ಮಾಡ್ತಾರೆ, ಭಾವನೆಗಳನ್ನ ನಾವು ಯೋಚನೆ ಮಾಡ್ತಾ ಇದ್ದು ಬದುಕನ್ನ ಯೋಚನೆ ಮಾಡ್ಬೋದು. ಇವತ್ತು ಹೆಣ್ಮಕ್ಳು ತಾಯಂದಿರು ಯಾರು ಗೃಹಲಕ್ಷ್ಮಿ 1,20,00,000 ಹೆಣ್ಮಕ್ಳು ಕುಟುಂಬದವರು ಮನೆ ಯಜಮಾನರು ದಾರಿ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ, ತೀರ್ಥಕ್ಷೇತ್ರದವರು, ಧರಿಸುವ ಧರ್ಮಸ್ಥಳದವರು, ಕೊಲ್ಲೂರು ಮುಖಂಡರು, ಆ ತಾಯಿ ಚಾಮುಂಡಿಗೆ ಹೋಗಿ ಭೇಟಿ ಕೊಡುತ್ತವರು, ಆ ತಾಯಿ ಮನೆ ಹೋಗೋರು. ನಾನು ಸಿದ್ದರಾಮಯ್ಯ ಇಬ್ರು ಹೋಗಿ ಅವತ್ತು ದಿನ ಏನು ಕಾರ್ಯರೂಪಕ್ಕೆ ತರಂತ ಯೋಜನೆಯಿಂದ ಅವತ್ತು ಹೋಗಿ ನಾವು ಆ ತಾಯಿಗೆ ಹಣವನ್ನು ಇಟ್ಟು ಪೂಜೆ ಮಾಡಿ ಅವತ್ತು ಗೃಹಲಕ್ಷ್ಮಿಯನ್ನ ಬಿಡುಗಡೆಯನ್ನ ಮಾಡುದು. ಇದು ನಮ್ಮ ರಾಜಕೀಯದ ಬದ್ಧತೆ. ನಿಮ್ಗೇನು ಇದು ನಮ್ಮ ರಾಜಕೀಯದ ಬದ್ಧತೆ? ನಿಮ್ಗೇನು ನಮ್ಮ ಬದುಕಿನಲ್ಲಿ ಬದಲಾವಣೆ ಹೇಳ್ತಾ ಇದ್ರು ನಮ್ಮ ಶಾಸಕರಾದಂತ ವೆಂಕಟೇಶ್ವರ ಪೊನ್ನಣ್ಣವರು. ಹಳ್ಳಿಯಲ್ಲಿ ಮೂಲೆಯಲ್ಲಿ ಹೋದ್ರು ಕೂಡ ಜನ ಬಹಳ ಸಂತೋಷವಾಗಿರ್ತಾರೆ. ಆದ್ರಿಂದ ನಾನು ವಿಧಿಯನ್ನು ಕೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಕೇಳ್ತಾ ಇದ್ದೀನಿ, ನಾನು ಕುಮಾರಸ್ವಾಮಿ ಮಾತನಾಡ್ತಾ ಇದ್ದೇನೆ. ಈಗ ಎನ್ಡಿಎ ಇದು ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಇದು ನಮ್ಮ ತಾಯಿ ಚಾಮುಂಡೇಶ್ವರಿ, ಈ ನಾಡಿನ ದೇವತೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಗಾದಂತ ಅವಮಾನ ಇದು, ಹೆಣ್ಣು ಕುಲವಾದಂತ ಅವಮಾನ ಇದು, ಮಾನವತೆಗಾದಂತ ಕುಲವಾಗಿದೆ. ಇವತ್ತು ನಾನು ಮತ್ತೆ ನಾನು ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಫೋನಲ್ಲಿ ನನಗೆ ಬರ್ತಾ ಇದ್ದ ಮೆಸೇಜ್ಗಳು, ವಿಡಿಯೋಗಳು ಬರ್ತಾ ಇತ್ತು. ಹೆಣ್ಮಕ್ಳು ಬಹಳ ದುಶ್ಯತಿಲ್ಲ, ಅವ್ರು ನಾನು ಮನೆ ಮಾಡ್ಕೊಡ್ತೇನೆ, ನೀವು ತೊಂದರೆ ಕಳ್ಕೊಬೇಡಿ, ನಿಮ್ಮ ಹೋರಾಟ ಮಾಡಬೇಡಿ ಅಂತ ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀನು ಹೋರಾಟ ಮಾಡೋದ್ರ ಚಿಂತೆ ಇಲ್ಲ, ನೀನು ಮಾರಾಟ ಆಗ್ಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನೀವು ಹೋರಾಟ ಮಾಡಿ, ಆದ್ರೆ ನೀವು ನಿಮ್ಮ ಸ್ವಾಭಿಮಾನದ ಬದುಕಿನಲ್ಲಿ ನೀವು ಬದುಕಬೇಕು. ಇದೇ ನಿಮಗೆ ಸಂವಿಧಾನ ಕೊಟ್ಟಂತಹ ಒಂದು ಶಕ್ತಿ ಮಾನವೀಯತೆ. ಆದ್ರಿಂದ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕರ್ಮದಲ್ಲಿ ಉತ್ತರ ಸಿಗುವುದಿಲ್ಲ, ಕಾಲದಲ್ಲೂ ಇಲ್ಲ, ಕಾನೂನಲ್ಲೂ ಇಲ್ಲ, ಪುಸ್ತಕದಲ್ಲೂ ಇಲ್ಲ. ಆದರೆ ನಾವು ಮಾಡುವಂತ ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಎಲ್ಲ ಕೂಡ ಲೆಕ್ಕದಲ್ಲಿ ಇದ್ದೇ ಇದ್ದರೆ ಕುಮಾರಸ್ವಾಮಿ ಅವರೇ ಇದು ಗಮನದಲ್ಲಿ ಇಟ್ಕೊಳ್ಳಿ. ನಿನಗೆ ಜನ ಉತ್ತರವನ್ನು ಕೊಡ್ತಾರೆ. ಇವತ್ತು ಬಿಜೆಪಿಯನ್ನು ತಪ್ಪಿಸ್ತಾ ಇದ್ದಾರೆ. ನಾನು ಎಲೆಕ್ಷನ್ ಬಂದಾಗ ಮಾತಾಡಿದ್ದೆ, ಹೆಗಡೆದೇವರ ಯಾರೋ ಊರಲ್ಲಿ ಕಳಿಸ್ಕೊಂಡಿದ್ದ, ಅದನ್ನ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಹೇಳ್ತಾ ನೆನಪು ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದಾರೆ,
ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಈ ದಾನ ಧರ್ಮ ಮಾಡುವ ಈ ಅಧಿಕಾರದಲ್ಲಿ ಏನಾಯ್ತು? ನಾನು ಸಿದ್ದರಾಮಯ್ಯವರು, ಮಾಧವಣ್ಣವರು, ಮುಖ್ಯಮಂತ್ರಿಗಳು, ನಮ್ಮ ವೆಂಕಟೇಶ್ವರು ನಾವೆಲ್ಲ ಹೋಗಿ ಮೊದಲನೇ ದಿನ ಕ್ಯಾಬಿನೆಟ್ ಅಲ್ಲಿ ಒಂದೇ ಗಂಟೆಯಲ್ಲಿ ಏನ್ ಮಾತು ಕೊಟ್ಟಿದ್ದ ಮಾತನ್ನ ಕಾರ್ಯರೂಪಕ್ಕೆ ತಂದು ಇವತ್ತು 5 ತಿಂಗಳಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಆತ್ಮವಿಶ್ವಾಸದಲ್ಲಿ ಮುಂದೆ ನಿಂತಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಇದ್ದೇ ಬಸವಣ್ಣನ ಹುಟ್ಟಿದ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ರಾಜ್ಯದಲ್ಲಿ ರಾಜಕೀಯದ ಒಂದು ಬದ್ಧತೆ ಇವತ್ತು ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿಕೊಂಡು ಈ ಸಂವಿಧಾನದ ಪೀಳಿಗೆಯನ್ನ ಇವತ್ತು ನಮ್ಮ ಮಾಧವಣ್ಣವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಈ ರಾಜ್ಯಕ್ಕೆ ಒಂದು ದೊಡ್ಡ